ಪಾರ್ಟಿ ನಡೆದಂಥ ಫಾರ್ಮ್ ಹೌಸ್ಗೆ ನಟ ಹರ್ಷ ಅವರು ಆಗಮಿಸಿದ್ದಾರೆ. ರಾಜಾಹುಲಿ ಚಿತ್ರದಲ್ಲಿ ನಟಿಸಿರುವಂಥ ನಟ ಹರ್ಷ ಸ್ಥಳಕ್ಕೆ ಆಗಮಿಸಿದ್ದಾರೆ. ಇದು ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ರೇವ್ ಪಾರ್ಟಿ ನಡೆದಂಥ ಸ್ಥಳಕ್ಕೆ ಅಥವಾ ಆ ಫಾರ್ಮ್ ಹೌಸ್ಗೆ ಹರ್ಷ ಯಾಕೆ ಬಂದರು? ಏನು ಸಂಬಂಧ? ಅಧಿಕಾರಿಗಳನ್ನು ಭೇಟಿಯಾಗೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರಂತೆ. ಅಧಿಕಾರಿಗಳನ್ನು ಭೇಟಿಯಾಗೋದಕ್ಕೆ ಕ್ರೈಮ್ ಸೀನಿಗೆ ಯಾರಾದರೂ ಬರ್ತಾರಾ? ವಿಚಿತ್ರ ಅನ್ಸುತ್ತೆ ಇದು. ಅಧಿಕಾರಿಗಳನ್ನು ಭೇಟಿ ಆಗಬೇಕು ಅಂತಂದ್ರೆ ಆನಂತರ ಎಲ್ಲೋ ಸ್ಟೇಷನ್ನಲ್ಲೋ ಆಫೀಸಲ್ಲೋ ಭೇಟಿ ಆಗೋದಪ್ಪ. ಕ್ರೈಮ್ ಸೀನು ಅಂದರೆ ಕ್ರೈಮ್ ನಡೆದಂಥ ಜಾಗಕ್ಕೆ ನಟ ಬಂದು ನಾನು ಅಧಿಕಾರಿಗಳನ್ನು ಭೇಟಿ ಆಗೋದಕ್ಕೆ ಬಂದಿದ್ದೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ನೋಡ್ತಾ ಇದ್ದೀರಿ ಅವರು ಆಗಮಿಸಿರುವಂಥ ದೃಶ್ಯವನ್ನ. ಸೊ ಇದೀಗ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಯಾಕೆ ಬಂದರು? ಅಲ್ಲಿ ಸಿಕ್ಕವರು, ಅಲ್ಲಿ ಸಿಕ್ಕಾಕೊಂಡಿರೋರು ಯಾರಾದರೂ ಪರಿಚಯಸ್ಥರ? ಅವರಿಗೂ ಇವರಿಗೆ ಏನಾದರೂ ಸಂಬಂಧಗಳಿದೆಯಾ, ಸಂಪರ್ಕಗಳಿದೆಯಾ? ಸಹಜವಾಗಿ ಈ ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಬಂದರು ಹರ್ಷ ಸ್ಥಳಕ್ಕೆ ಅನ್ನೋ ಪ್ರಶ್ನೆ. ನಮ್ದೇನು ಇಲ್ಲ, ಯಾರೋ ಸಾಹೇಬ್ರನ್ನ ಮಾತಾಡ್ಸಕ್ ಬಂದಿದ್ದೆ ಅಷ್ಟೇ. ನನ್ ಸ್ನೇಹಿತರಲ್ಲ, ಆಫೀಸರ್ ಮಾತಾಡ್ಸಕ್ ಬಂದಿದ್ದೆ ಅಷ್ಟೇ. ಲೋಗಬೇಡ ನಾವು ಬಿಡ್ರಿ, ನಾನು ಆಫೀಸರ್ಗೆ ಫೋನ್ ಮಾಡಿದ್ದೆ, ಇಲ್ಲೇ ಬಂದ್ಬಿಡಿ, ಇಲ್ಲೇ ಇದ್ದೀನಿ ಅಂದ್ರು, ಅದಕ್ಕೆ ಬಂದೆ ಅಷ್ಟೇ. ನಮ್ಗೆ ಇದಕ್ಕೇನು ಸಂಬಂಧ ಇಲ್ಲ ಸರ್. ನಮ್ದೇನು ಇಲ್ಲ, ಯಾರೋ ಸಾಹೇಬ್ರನ್ನ ಮಾತಾಡ್ಸಕ್ ಬಂದಿದ್ದೆ ಅಷ್ಟೇ. ನನ್ ಸ್ನೇಹಿತರಲ್ಲ, ಆಫೀಸರ್ ಮಾತಾಡ್ಸಕ್ ಬಂದಿದ್ದೆ ಅಷ್ಟೇ. ಲೋಗಬೇಡ ನಾವು ಬಿಡ್ರಿ, ನಾನು ಆಫೀಸರ್ಗೆ ಫೋನ್ ಮಾಡಿದ್ದೆ, ಇಲ್ಲೇ ಬಂದ್ಬಿಡಿ, ಇಲ್ಲೇ ಇದ್ದೀನಿ ಅಂದ್ರು, ಅದಕ್ಕೆ ಬಂದೆ ಅಷ್ಟೇ. ನಮ್ಗೆ ಇದಕ್ಕೆ ಇದು ಹರ್ಷ ಅವರು ಕೊಡ್ತಾ ಇರುವಂಥ ಪ್ರತಿಕ್ರಿಯೆ. ನನಗೂ ಅದಕ್ಕೆ ಸಂಬಂಧ ಇಲ್ಲ, ಯಾರೋ ಅಧಿಕಾರಿಗಳನ್ನು ಭೇಟಿ ಆಗೋದಿತ್ತು, ಅವರು ಇಲ್ಲೇ ಬಂದುಬಿಡಿ ಅಂತ ಹೇಳಿದರು, ಅದಕ್ಕಾಗಿ ಬಂದಿದ್ದೀನಿ ಅಂತ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಫೋನ್ ಸಂಪರ್ಕದಲ್ಲಿ. ಶಿವಕುಮಾರ್, ವಿಚಿತ್ರ ಅನ್ಸುತ್ತೆ, ಅಧಿಕಾರಿಗಳನ್ನು ಭೇಟಿ ಆಗೋದಕ್ಕೆ ಕ್ರೈಮ್ ನಡೆದಂಥ ಜಾಗ ಅಥವಾ ಇನ್ಸಿಡೆಂಟ್ ನಡೆದಂಥ ಜಾಗಕ್ಕೆ ಬರ್ತಾರಾ ಯಾರಾದರೂ? ರಕ್ಷತ್, ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಹರ್ಷ ಅವರ ಹೇಳಿಕೆ ಸದ್ಯ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಿರುವಂತದ್ದು. ಸಾಮಾನ್ಯವಾಗಿ ಓರ್ವ ಅಧಿಕಾರಿಯನ್ನ ಭೇಟಿ ಆಗ್ಬೇಕಂದ್ರೆ ಅವರ ಕಚೇರಿ ಜಾಗದಲ್ಲಿ ಭೇಟಿ ಆಗ್ಬೇಕಾಗುತ್ತೆ. ಜೊತೆಗೆ ಯಾವುದೇ ಸರ್ಕಾರಿ ಅಧಿಕಾರಿ ಯಾವುದೇ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಖಾಸಗಿ ಜಾಗದಲ್ಲಿ ಯಾರನ್ನು ಕೂಡ ಭೇಟಿ ಆಗೋದಿಲ್ಲ. ಅದು ಕೂಡ ಇದು ರೇವ್ ಪಾರ್ಟಿ ನಡೆದಿರುವಂತಹ ಜಾಗ. ಪ್ರಮುಖವಾಗಿ ಇಲ್ಲಿ ಇರುವಂತವ್ರು ಎಲ್ಲರೂ ಕೂಡ ಕಿರುತೆರೆ ಹಾಗೂ ತೆಲುಗು ಸಿನಿಮಾ ರಂಗದ ಕಲಾವಿದರು ಅಂತ ಹೇಳಲಾಗುತ್ತೆ. ಇಂಥ ವೇಳೆಯಲ್ಲಿ ಕನ್ನಡ ಚಲನಚಿತ್ರದ ನಟ ಹರ್ಷ ಅವರು ಇಲ್ಲಿಗೆ ಘಟನಾ ಸ್ಥಳಕ್ಕೆ ಬರ್ತಾರೆ. ಬಂದಂತವರು ಅಲ್ಲಿದ್ದಂತ ಸೆಕ್ಯೂರಿಟಿಗಳು ಕೇಳಿದಂತ ಸಂದರ್ಭದಲ್ಲಿ ಒಳಗಿನ ಆಫೀಸರ್ನ ನಾನು ಮೀಟ್ ಆಗಬೇಕು, ಸಾಹೇಬರು ಬರಕ್ಕೆ ಹೇಳಿದ್ರು, ಹಾಗಾಗಿ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಬಂದಿದ್ದೀನಿ ಅನ್ನೋ ಮಾತನ್ನ ಹೇಳ್ತಾರೆ. ಆದ್ರೆ ಹರ್ಷ ಅವರು ಕೊಟ್ಟಂತ ಹೇಳಿಕೆಗಳೇ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಿರುವಂತದ್ದು. ಒಂದ್ ಕಡೆ ಪ್ರೈಮ್ ಆಫೀಸಿ ಕ್ರೈಮ್ ಸೀನ್ ನಡೆದಿರುವಂತಹ ಜಾಗದಲ್ಲಿ ಅಲ್ಲಿದ್ದಂತ ಆರೋಪಿತರನ್ನ ವಿಚಾರಣೆ ಮಾಡೋದ್ರಲ್ಲಿ ಬಿಜಿ ಆಗಿದ್ದಂತ ಅಧಿಕಾರಿಗಳು ಇವರನ್ನ ಹೇಗೆ ಭೇಟಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂತದ್ದು. ಸದ್ಯ ಇರುವಂತಹ ಮಾಹಿತಿ ಪ್ರಕಾರ ಬೆಂಗಳೂರು ಗ್ರಾಮಾಂತರ ಪೊಲೀಸ್ ಅಧಿಕಾರಿಗಳು ಅವರನ್ನ ಹೇಳಿಕೆ ಪಡೆಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ 30 ಜನ ಯುವತಿಯರು, 71 ಜನ ಯುವಕರು ಏನಿದ್ದಾರೆ ಅವರ ಬ್ಲಡ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿ ಅವರಿಂದ ಸ್ಟೇಟ್ಮೆಂಟ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಹರ್ಷನನ್ನ ಕರೆದು ಆತನ ಬಳಿ ಮಾತನಾಡಲಿಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲಿ ಸಮಯ ಇರುತ್ತೆ? ಸದ್ಯಕ್ಕೆ ಸಿಗ್ತಿರುವಂತ ಮಾಹಿತಿ ಪ್ರಕಾರ ಇಲ್ಲಿ ಇರುವಂತ ಕೆಲವೊಂದಷ್ಟು ಜನ ಸೆಲೆಬ್ರಿಟಿಗಳಿಗೆ ಬೆಂಗಳೂರು ಕರ್ನಾಟಕದ ಸ್ಯಾಂಡಲ್ವುಡ್ ನ ಕೆಲವೊಂದಷ್ಟು ಜನ ಸೆಲೆಬ್ರಿಟಿಗಳು ಪರಿಚಯ ಇದ್ದಾರೆ ಅಂತ ಹೇಳಲಾಗ್ತಿದೆ. ಜೊತೆಗೆ ನಟ ಹರ್ಷ ಅವ್ರು ಏನ್ ಬಂದಿದ್ದಾರೆ, ಹರ್ಷ ಅವ್ರಿಗೆ ಪರಿಚಯ ಇರುವಂತ ಕೆಲವೊಂದಷ್ಟು ಗೆಳೆಯರು ಕೂಡ ಇದ್ದಾರೆ. ಹೀಗಾಗಿ ಅವರನ್ನ ಭೇಟಿ ಆಗ್ಲಿಕ್ಕೆ ಏನಾದ್ರು ಬಂದ್ರ ಆಯಾಮದಲ್ಲೂ ಕೂಡ ಪೊಲೀಸರು ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಅಂದ್ರೆ ಇಲ್ಲಿದ್ದಂತವ್ರಿಗೆ ಯಾರಿಗಾದ್ರೂ ಹರ್ಷ ಪರಿಚಯ ಇದಾರ ಅನ್ನೋ ಮಾತನ್ನ ಪೊಲೀಸ್ ಅಧಿಕಾರಿಗಳು ಕೇಳ್ತಿದ್ದಾರೆ. ಆದ್ರೆ ಹರ್ಷ ಇದ್ಯಾವುದಕ್ಕೂ ಕೂಡ ಸ್ಪಷ್ಟವಾಗಿ ಉತ್ತರವನ್ನ ಕೊಡ್ತಿಲ್ಲ. ಕೇವಲ ಅಧಿಕಾರಿ ಅವರು ಪರಿಚಯ ಇದ್ರು, ಅವರನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ದೀನಿ ಅನ್ನೋ ಮಾತನ್ನ ಹೇಳ್ತಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.